ಮತ್ತೊಂದು ಕಡೆ ಮಹಾರಾಷ್ಟ್ರದ 288 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೇ ಹಂತದಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಬಟ್ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಮತದಾನ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆವರೆಗೂ 32.18% ಮತದಾನ ಆಗಿದೆ. ಆಮೇಲೆ ಮಹಾರಾಷ್ಟ್ರ ಅಂತ ಅಂದ್ರೆ ಮುಂಬೈ ಅಂತ ಅಂದ್ರೆ ಬಹಳಷ್ಟು ಸೆಲೆಬ್ರಿಟಿಗಳಿರುವಂತ ಊರು, ಬಾಲಿವುಡ್ಗೆ ಸಂಬಂಧಪಟ್ಟ ಸೆಲೆಬ್ರಿಟಿಗಳು. ಸೊ ಅಂತ ಬಹಳಷ್ಟು ಸೆಲೆಬ್ರಿಟಿಗಳು ಕೂಡ ಮತದಾನ ಮಾಡಿದ್ರು. ಹೇಮಾ ಮಾಲಿನಿ, ಆಮೇಲೆ ರಕುಲ್ ಪ್ರೀತ್ ಸಿಂಗ್, ಅಕ್ಷಯ್ ಕುಮಾರ್, ಊರ್ಮಿಳಾ ಮಾತೋಡ್ಕರ್, ರಿತೇಶ್ ದೇಶ್ಮುಖ್, ಪೂಜಾ ಭಟ್, ಮಾಧುರಿ ದೀಕ್ಷಿತ್, ಹೀಗೆ ಬಹಳಷ್ಟು ಮಂದಿ ಸೆಲೆಬ್ರಿಟಿಗಳು ಕೂಡ ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅದರ ಜೊತೆಗೇನೆ ಉಳಿದಂತೆ ಹಲವು ಮಂದಿ ರಾಜಕಾರಣಿಗಳು ಕೂಡ ಇವತ್ತು RSSಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ. ಮೋಹನ್ ಭಾಗವತ್ ಹಾಗೆ ಬಹಳಷ್ಟು ಮಂದಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಿದ್ದಾರೆ. ಆದರೆ ಪಬ್ಲಿಕ್ ವೋಟಿಂಗ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಮಧ್ಯಾಹ್ನದ ತನಕನೂ ಕೂಡ ಹೆಚ್ಚು ಕಮ್ಮಿ 32.18% ಮತದಾನ ಆಗಿರೋದು ಅಂತೇಳಿ ಗೊತ್ತಾಗ್ತಾ ಇದೆ. ಸಂಜೆ ಆಗ್ತಾ ಇದ್ದಂಗೆ ಸ್ವಲ್ಪ ವೇಗ ಪಡ್ಕೊಳ್ಬೋದು ಅಂತ ನಿರೀಕ್ಷೆ ಮಾಡಲಾಗಿದೆ. ನಾವು ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಶೋಕ್, ಮಧ್ಯಾಹ್ನ ತನಕ ಅಂದ್ಕೊಂಡಂತ ಏನು ಪರ್ಸೆಂಟೇಜ್ ಅಲ್ಲ ಅಂತ ಕಾಣಿಸುತ್ತೆ. ಸಂಜೆ ಒಳಗಾಗಿ ಒಳ್ಳೆ ವೇಗ ಪಡ್ಕೊಳ್ಬಹುದು ಅಂತ ನಿರೀಕ್ಷೆ ಇದೆಯಾ? ಎಷ್ಟು ಮಟ್ಟಿಗಿನ ಪರ್ಸೆಂಟೇಜ್ ಅಷ್ಟು ವೋಟಿಂಗ್ ಆಗ್ಬೋದು ಮಹಾರಾಷ್ಟ್ರದಲ್ಲಿ ಅಂತ ಏನ್ ಕತೆ ಅಶೋಕ್? ಖಂಡಿತವಾಗ್ಲೂ ಮಧ್ಯಾಹ್ನದವರೆಗೂ ಮಾಲ್ತೇಶ್ ಏನು ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಿದ್ರೂ ಕೂಡ ಮಧ್ಯಾಹ್ನ 3 ಗಂಟೆ ಬಳಿಕ ಮತದಾನ ಪ್ರಕ್ರಿಯೆ ಚುರುಕು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಪಟ್ಟಣ, ನಗರ ಇರ್ಬೋದು, ಇತರ ಪ್ರದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮತದಾನ ಆಗ್ತಾ ಇರೋದು ಸದ್ಯ ನಮಗೆ ಕಂಡು ಬರ್ತಾ ಇದೆ. ನಾವೀಗ ಸೊಲ್ಲಾಪುರ ಜಿಲ್ಲೆ ಸಾಂಗೋಲಾ ವಿಧಾನಸಭಾ ಕ್ಷೇತ್ರದ ಕಡ್ಲಾಸ್ ಎನ್ನುವ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ಇದು ಬೂತ್ ನಂಬರ್ 201 ಮತ್ತು 202ರಲ್ಲಿ ಯಾವ ರೀತಿಯಾಗಿ ಜನರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದಾರೆ, ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸೋಕೆ ಇಲ್ಲಿ ಆಗಮಿಸಿದ್ದಾರೆ. ಮಧ್ಯಾಹ್ನದ ಒಳಗೂ ಮತದಾನದ ಪ್ರಕ್ರಿಯೆಯಲ್ಲಿ ಕೊಂಚ ಕಡಿಮೆ ಪ್ರಮಾಣದ ಮತದಾನ ಆಗಿದ್ದು ದಾಖಲಾತಿ ಇದ್ದರೂ ಕೂಡ ಮಧ್ಯಾಹ್ನದ ಬಳಿಕ ಹೆಚ್ಚಿನ ಮತದಾರರು ಮತಗಟ್ಟೆಗಳ ಹತ್ರ ಆಗಮಿಸ್ತಾ ಇದ್ದಾರೆ. ಇದು ಸಾಂಗೋಲಾ ಬಂದ್ಬಿಟ್ಟು ಸದ್ಯ ಹಾಲಿ MLA ಆಗಿರ್ತಕ್ಕಂಥ BJP ಮೈತ್ರಿಕೂಟದ ಏನು ಶಹಾಜಿ ಪಾಟೀಲ್ ಇದ್ದಾರೆ. ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಇವರಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಏನು ಮೈತ್ರಿಕೂಟದ ದೀಪಕ್ ಸಾವಳಂಕೆ ಸ್ಪರ್ಧೆ ಮಾಡಿದರೆ, SKP ಪಕ್ಷದಿಂದ ಬಾಬಾ ಸಾಹೇಬ್ ದೇಶ್ಮುಖ್ ಎಂಬುವರು ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಇಲ್ಲಿ ಒಬ್ಬರಿಗೆ ಒಂದೇ ರೀತಿಯಾಗಿ ಮತ ಹಾಕಲ್ಲ ಅಂತಂದರೆ, ಅಂದರೆ ಒನ್ ಸೈಡ್ ಇಲ್ಲಿ ಓಟ್ ಯಾರಿಗೂ ಬೀಳಲ್ಲ, ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಜನರು ಮತದಾರರು ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಸಾಂಗೋಲಾ ಕ್ಷೇತ್ರ ಏನು ಈಸಿಯಾಗಿ ಒಬ್ಬರಿಗೆ ಗೆಲುವು ಕಾಣಲ್ಲ, ತ್ರಿಕೋನ ಸ್ಪರ್ಧೆಯ ಮೂಲಕ ಇಲ್ಲಿ ಒಬ್ಬ ಅಭ್ಯರ್ಥಿ ಕೆಲವೇ ಮತಗಳ ಅಂತರದಿಂದ ಗೆಲ್ಲಬಹುದು ಅನ್ನೋ ಮಾಹಿತಿಯನ್ನು ಇಲ್ಲಿ ಇಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಟ್ಟಾರೆಯಾಗಿ 65ರಿಂದ 70% ಮತದಾನ ಆಗುವ ಸಂಭವ ಇದೆ. ಇನ್ನೂ 3 ಗಂಟೆಗಳ ಸುಮಾರು ಮತದಾನಕ್ಕೆ ಕಾಲಾವಕಾಶ ಇದ್ದು ಹೆಚ್ಚಿನ ಮತದಾರರು ಆಗಮಿಸಿ ತಮ್ಮ ಮತ ಚಲಾವಣೆಯಲ್ಲಿ ಇಲ್ಲಿ ನಿರತರಾಗಿದ್ದು ಕಂಡು ಬರ್ತಾ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಅಶೋಕ್.